ತಮಿಳುನಾಡಿನಲ್ಲಿ ತಾರಕಕ್ಕೇರಿದ ರಾಜಕೀಯ. ಪಳನಿಸ್ವಾಮಿ ಸಿಎಂ ಆದ ಬಳಿಕ ಅಖಾಡಕ್ಕಿಳಿದ ಪನ್ನೀರ್ ಸೆಲ್ವಂ ನಿವಾಸದಲ್ಲಿ ಬೆಂಬಲಿಗರ ಜೊತೆ ಮೀಟಿಂಗ್. ತಮಿಳುನಾಡು ರಾಜಕೀಯ ಈಗ ರಂಗೇರಿದ್ದು ತಮಿಳುನಾಡು ವಿಧಾನಸಭೆಯಲ್ಲಿ ನಾಳೆ ವಿಶ್ವಾಸಮತ ಯಾಚನೆ ಮಾಡಲಿದ್ದಾರೆ ಎಡಪ್ಪಾಡಿ ಪಳನಿಸ್ವಾಮಿ. 234 ಸದಸ್ಯ ಬಲದ ತಮಿಳುನಾಡು ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸಮತ ಅಂಗೀಕಾರಕ್ಕೆ 117 ಸದಸ್ಯರ ಬೆಂಬಲ ಅಗತ್ಯವಿದೆ. ನಾಳೆ ಎಡಪ್ಪಾಡಿ ಪಳನಿಸ್ವಾಮಿ ವಿಶ್ವಾಸಮತ ಯಾಚಿಸಲಿದ್ದಾರೆ. ಬಹುಮತ ಸಾಬೀತುಪಡಿಸೋದಕ್ಕೆ ರಾಜ್ಯಪಾಲರು ಅವಕಾಶವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ 234 ಸದಸ್ಯ ಬಲದ ತಮಿಳುನಾಡು ರಾಜ್ಯ ವಿಧಾನಸಭೆಯಲ್ಲಿ ವಿಶ್ವಾಸಮತ ಅಂಗೀಕಾರಕ್ಕೆ 117 ಸದಸ್ಯರ ಬೆಂಬಲ ಅಗತ್ಯವಾಗಿರುತ್ತೆ. ವಿಧಾನಸಭೆಯಲ್ಲಿ ವಿವಿಧ ಪಕ್ಷಗಳ ಬಲಾಬಲದ ವಿವರವನ್ನ ನಾವು ನೋಡೋದಾದ್ರೆ ಎಐಎಡಿಎಂಕೆ ಪಕ್ಷದ ಒಟ್ಟು ಸದಸ್ಯ ಬಲ 135 ಸ್ಥಾನಗಳು. ಈ ಪೈಕಿ ಎಡಪ್ಪಾಡಿ ಪಳನಿಸ್ವಾಮಿ ಬೆಂಬಲಿಗರು ಇರೋದು 122. 135 ಸ್ಥಾನಗಳ ಪೈಕಿ ಎಡಪ್ಪಾಡಿ ಪಳನಿಸ್ವಾಮಿ ಬೆಂಬಲಿಗರು 122 ಆದ್ರೆ ಓ ಪನ್ನೀರ್ ಸೆಲ್ವಂ ಬೆಂಬಲಿಗ ಸದಸ್ಯರ ಸಂಖ್ಯೆ 10. ಒಟ್ಟಾರೆ 135 ಸ್ಥಾನಗಳಲ್ಲಿ 122 ಪಳನಿಸ್ವಾಮಿ ಬೆಂಬಲಿಗರು, ಪನ್ನೀರ್ ಸೆಲ್ವಂ ಬೆಂಬಲಿಗರ ಸಂಖ್ಯೆ 10. ಹಾಗೆ ತಟಸ್ಥರಾಗಿ ಉಳಿದಿರುವ ಎಐಎಡಿಎಂಕೆ ಸದಸ್ಯರು 3. ಇವರು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ. ಇನ್ನು ಡಿಎಂಕೆ 89 ಆದ್ರೆ ಕಾಂಗ್ರೆಸ್ 8 ಮತ್ತೆ ಮುಸ್ಲಿಂ ಲೀಗ್ 1. ಆರ್ಕೆ ನಗರ್ ವಿಧಾನಸಭಾ ಕ್ಷೇತ್ರ ಜಯಲಲಿತಾ ಅವರ ನಿಧನದಿಂದಾಗಿ ತೆರವಾಗಿದೆ. ಹೀಗಾಗಿ 117 ಸದಸ್ಯರ ಬೆಂಬಲ ಅಗತ್ಯವಿದೆ ವಿಶ್ವಾಸಮತ ಅಂಗೀಕಾರಕ್ಕೆ. ಯಾವ ರೀತಿ ಪಳನಿಸ್ವಾಮಿ ವಿಶ್ವಾಸಮತ ಯಾಚನೆ ಮಾಡ್ತಾರೆ ಅಂದ್ರೆ ತಮ್ಮ ಕಡೆಯ 122 ಶಾಸಕರನ್ನ ಹಾಗೆ ಉಳಿಸಿಕೊಳ್ಳೋದಿಕ್ಕೆ ಅವರು ಯಶಸ್ವಿ ಆಗ್ತಾರಾ ಅಥವಾ ಪನ್ನೀರ್ ಸೆಲ್ವಂ ಹಾಕಿರುವಂತಹ ಗಾಳಕ್ಕೆ ತಮ್ಮ ಪಳನಿಸ್ವಾಮಿ ಕಡೆಯ ಶಾಸಕರು ಬಲಿಯಾಗಿ ಈ ಕಡೆ ಪಳನಿಸ್ವಾಮಿ ವಿಶ್ವಾಸಮತ ಯಾಚನೆಯಲ್ಲಿ ಫೇಲ್ ಆಗಬಹುದಾ? ಈ ಎಲ್ಲ ಸಾಧ್ಯತೆಗಳನ್ನ ಊಹಿಸೋದಕ್ಕೂ ಕಷ್ಟ. ವಿಶ್ವಾಸಮತ ಯಾಚನೆಗೆ ನಾಳೆ ಸಮಯ ನಿಗದಿಯಾಗಿದ್ದು ನಾಳೆ ಯಾವ ರೀತಿಯ ಒಂದು ಬೆಳವಣಿಗೆ ನಡೆಯುತ್ತೆ, ರಾಜ್ಯಪಾಲರು ಕೊಟ್ಟಂತಹ ಅವಕಾಶವನ್ನ ಪಳನಿಸ್ವಾಮಿ ಯಾವ ರೀತಿ ತಮ್ಮ ಕಡೆಗೆ ಬಳಸಿಕೊಳ್ತಾರೆ ಅಥವಾ ಪನ್ನೀರ್ ಸೆಲ್ವಂ ಅಖಾಡಕ್ಕೆ ಇಳಿದು ಪಳನಿಸ್ವಾಮಿಯನ್ನ ಸಿಎಂ ಆಗದೇ ಇರುವ ರೀತಿಯಲ್ಲಿ ತಡೆಯುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾರಾ? ಅವರ ಕಡೆ ಇರುವಂತಹ 10 ಸದಸ್ಯರ ಬೆಂಬಲಿಗರ ಸಂಖ್ಯೆ ಇದೆ, ಅದನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುವ ಮೂಲಕ ಪನ್ನೀರ್ ಸೆಲ್ವಂ ಆಪರೇಷನ್ಗೆ ಮುಂದಾಗ್ತಾರಾ? ಈ ಎಲ್ಲ ಬೆಳವಣಿಗೆಗಳನ್ನ ಕುತೂಹಲದಿಂದ ನೋಡಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ ಈಗ ಪನ್ನೀರ್ ಸೆಲ್ವಂ ಅವರ ನಿವಾಸದ ಸಮೀಪದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ಎಲ್ಲರ ಕುತೂಹಲ ನೆಟ್ಟಿರುವುದು ಪನ್ನೀರ್ ಸೆಲ್ವಂ ಅವರ ನಡೆಯ ಬಗ್ಗೆ. ಯಾಕಂದ್ರೆ ಒಂದಷ್ಟು ಶಾಸಕರನ್ನ ಅವರು ತಮ್ಮೆಡೆಗೆ ಎಳ್ಕೊಂಡ್ರೆ ಪಳನಿಸ್ವಾಮಿಗೆ ನಿಜಕ್ಕೂ ಕೂಡ ವಿಶ್ವಾಸಮತ ಯಾಚನೆ ವೇಳೆ ಕಷ್ಟ ಆಗತ್ತೆ. ಹೀಗಾಗಿ ಪನ್ನೀರ್ ಸೆಲ್ವಂ ಕಾರ್ಯತಂತ್ರ ಏನು, ಅವರ ನಿವಾಸದಲ್ಲಿ ಯಾವ ರೀತಿಯ ಒಂದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ ಈಗ? ಸುಕನ್ಯಾ, ಬೆಳಗ್ಗೆಯಿಂದ ಪನ್ನೀರ್ ಸೆಲ್ವಂ ನಿವಾಸದಲ್ಲಿ ನಾವೀಗ ಪನ್ನೀರ್ ಸೆಲ್ವಂ ನಿವಾಸದಲ್ಲೇ ಇರ್ತಕ್ಕಂಥದ್ದು. ಈ ನಿವಾಸದಲ್ಲಿ ಬೆಳಗ್ಗೆಯಿಂದ ಸಮಾಲೋಚನೆ ನಡೀತಾ ಇರ್ತಕ್ಕಂಥದ್ದು. ಅವರ ಬಣದ ನಾಯಕರು ಅನೇಕರು ಈಗ ಸಮಾಲೋಚನೆ ನಡೆಸಿದ್ದಾರೆ. ಅವರು ಈಗ ಅವರ ಬಣದ ನಾಯಕರು ಮೈತ್ರೇಯನ್ ಸೇರಿದಂತೆ ಮನೋಜ್ ಪಾಂಡ್ಯನ್ ಅವರೆಲ್ಲ ಕೂಡ ಈಗ ಹೊರಗಡೆ ಹೋದ್ರು. ಅವ್ರ ಹತ್ರ ನಾವು ಕೇಳಿದಂತ ಮಾಹಿತಿ ಪ್ರಕಾರ ಇವರು ಯಾವುದೇ ಒಂದು ರೀತಿಯ ರಣತಂತ್ರ ಅಂದ್ರೆ ಏನು ರೆಸಾರ್ಟ್ ನಲ್ಲಿ ಇರ್ತಕ್ಕಂಥ ಎಂಎಲ್ಎಗಳನ್ನ ಕರ್ಕೊಂಡ್ ಬರೋದಕ್ಕೆ ಪ್ರಯತ್ನನೋ ಅಥವಾ ಬೇರೆ ಎಂಎಲ್ಎಗಳನ್ನ ವಶಪಡಿಸಿಕೊಳ್ಳೋದು ಅವರಿಗೆ ಒಂದು ಇದು ಮಾಡುವಂತ ಪ್ರಯತ್ನ ನಾವೇನು ಮಾಡೋದಿಲ್ಲ. ಬದಲಿಗೆ ಏನು ವಿಶ್ವಾಸಮತ ಯಾಚನೆಯ ಚರ್ಚೆ ನಡೆಯುತ್ತೆ, ಆ ಚರ್ಚೆಯಲ್ಲಿ ಪನ್ನೀರ್ ಸೆಲ್ವಂ ಅವರು ಭಾಷಣ ಮಾಡ್ತಾರೆ. ಆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರು ಅನೇಕ ವಿಷಯಗಳನ್ನ ಮಂಡಿಸ್ತಾರೆ. ಆ ವಿಷಯಗಳನ್ನ ಆಧರಿಸಿಯೇ ಪನ್ನೀರ್ ಸೆಲ್ವಂ ಅವರು ಮಂಡಿಸುವಂತ ವಿಷಯಗಳನ್ನ ಆಧರಿಸಿಯೇ ಎಂಎಲ್ಎಗಳು ಈಗಿರ್ತಕ್ಕಂಥ ಸರ್ಕಾರ ಏನು ಎಡಪ್ಪಾಡಿ ಪಳನಿಸ್ವಾಮಿ ಅವರ ಸರ್ಕಾರ ಇದೆ, ಅದು ಶಶಿಕಲಾ ಅವರ ಒಂದು ಕೈಗೊಂಬೆಯ ಸರ್ಕಾರ, ಆ ಸರ್ಕಾರಕ್ಕೆ ವಿರುದ್ಧವಾಗಿ ಮತ ಹಾಕೋದಕ್ಕೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಶಾಸಕರುಗಳೇ ಅವರ ಮನಸ್ಸಾಕ್ಷಿಗೆ ಅನುಗುಣವಾಗಿ ಆ ಸರ್ಕಾರವನ್ನ ಬೀಳಿಸ್ತಾರೆ ಅನ್ನುವಂತ ನಂಬಿಕೆ ನಮಗಿದೆ ಅನ್ನುವಂತ ಮಾತನ್ನ ಈಗ ಇಲ್ಲಿಂದ ಹೊರಗಡೆ ಹೋದಂತ ನಾಯಕರು ಹೇಳಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ? ಯಾಕಂದ್ರೆ 124 ಶಾಸಕರನ್ನ ಈಗಾಗಲೇ ಅವರು ರೆಸಾರ್ಟ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಶಾಸಕರುಗಳನ್ನ ನೇರವಾಗಿ ವಿಧಾನಸಭೆಗೆ ಕರೆತಂದು ಯಾವುದೇ ಒತ್ತಡಕ್ಕೆ ಮಣಿದೇ ಇರೋ ರೀತಿಯಲ್ಲಿ ಅವರನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೆ ಏನು ಪನ್ನೀರ್ ಸೆಲ್ವಂ ಅವರು ನಾಳೆ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಮಾಡತಕ್ಕಂಥ ಭಾಷಣ ಇದೆ, ಎಷ್ಟರ ಮಟ್ಟಿಗೆ ಆ ಎಂಎಲ್ಎಗಳ ಮನಸ್ಸನ್ನ ಬದಲಾಯಿಸುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇದೆಲ್ಲದಕ್ಕಿಂತನೂ ನಾಳೆ ನಡೀತಕ್ಕಂಥ ವಿಶ್ವಾಸಮತ ಯಾಚನೆ
ರಚನೆಯಲ್ಲಿ ಸ್ಪೀಕರ್ ಅವರ ಪಾತ್ರ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸ್ಪೀಕರ್ ಅವರು ಕೂಡ ಏನು ಪನ್ನೀರ್ಸೆಲ್ವಂ ಬಣದ 10 ಜನ ಶಾಸಕರು ಗುರುತಿಸಿಕೊಂಡಿದ್ದಾರೆ, ಅವರಿಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕಂದ್ರೆ ಅವರಿಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಇರುತ್ತೆ. ಶಾಸನಸಭೆಯಲ್ಲಿ ಅನೇಕ ಶಾಸನಸಭೆಗಳಲ್ಲಿ ಈ ತರದ ಒಂದು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಗಲಾಟೆಗಳಾಗಿರ್ತಕ್ಕಂಥ ಹಿನ್ನೆಲೆಗಳಿರೋದ್ರಿಂದ ಅವರ ಭದ್ರತೆ ದೃಷ್ಟಿಯಿಂದ ಅವರನ್ನ ಬೇರೆ ಸೀಟಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡೋದಕ್ಕೆ ಈಗ ಏರ್ಪಾಡು ಮಾಡಿರ್ತಕ್ಕಂಥದ್ದು. ನಾಳೆ ಅತ್ಯಂತ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಯಾಕಂದ್ರೆ ಪನ್ನೀರ್ಸೆಲ್ವಂ ಹೇಳ್ತಾ ಇರ್ತಕ್ಕಂಥದ್ದು ಶಶಿಕಲಾ ಅವರ ಕುಟುಂಬವನ್ನ ಜಯಲಲಿತಾ ಅವರು ಹೊರಗಡೆ ಇಟ್ಟಿದ್ರು, ಅವರೀಗ ಬಂದು ಪಕ್ಷದ ಅಧಿಕಾರ ಮಾತ್ರವಲ್ಲ ಇಡೀ ರಾಜ್ಯದ ಅಧಿಕಾರವನ್ನ ಕಬಳಿಸ್ತಾ ಇದ್ದಾರೆ, ಅದನ್ನ ತಡಿಬೇಕಾಗಿದೆ. ಈ ವಿಶ್ವಾಸಮತ ಯಾಚನೆಯಲ್ಲಿ ಶಶಿಕಲಾ ಕೈಗೊಂಬೆಯ ಸರ್ಕಾರವನ್ನ ಉರುಳಿಸಬೇಕಾಗಿದೆ ಅನ್ನುವಂಥದ್ದನ್ನ ಈಗ ದಿಟ್ಟವಾಗಿ ಹೇಳಿದ್ದಾರೆ. ಸೊ ಅವರು ಕೂಡ ನಾಳೆ ಭಾಷಣದ ಮೂಲಕ ಎಂಎಲ್ಎಗಳನ್ನ ಸೆಳೆದು ವಿಶ್ವಾಸಮತ ಯಾಚನೆಯಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಸೋಲಿಸಬೇಕು ಅನ್ನುವಂತ ಈಗ ನಿರ್ಧಾರವನ್ನ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ರಮೇಶ್. ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿರುವ ಹಿನ್ನೆಲೆಯಲ್ಲಿ ಮಾಜಿ ಸಿಎಂ ಓ ಪನ್ನೀರ್ಸೆಲ್ವಂ ಅಖಾಡಕ್ಕಿಳಿದಿದ್ದಾರೆ. ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ತಮ್ಮ ಬಣದ 11 ಮಂದಿ ಶಾಸಕರ ಜೊತೆಗೆ ಪನ್ನೀರ್ಸೆಲ್ವಂ ಸಭೆ ಕರೆದಿದ್ದಾರೆ. ತಮ್ಮ ನಿವಾಸದಲ್ಲಿ ನಡೆಯಲಿರುವಂತಹ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನು ಅವರು ನಡೆಸಲಿದ್ದಾರೆ. ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿರುವ ಹಿನ್ನೆಲೆಯಲ್ಲಿ ಈಗ ಮಾಜಿ ಸಿಎಂ ಓ ಪನ್ನೀರ್ಸೆಲ್ವಂ ಅಖಾಡಕ್ಕಿಳಿದು ತಮ್ಮ ಕಾರ್ಯತಂತ್ರ ರೂಪಿಸೋದಕ್ಕೆ ಸಿದ್ಧರಾಗಿದ್ದಾರೆ. ಮುಂದಿನ ಕಾರ್ಯತಂತ್ರ ರೂಪಿಸೋದಕ್ಕೆ ತಮ್ಮ ಬಣದ ಶಾಸಕರ ಜೊತೆಗೆ ಪನ್ನೀರ್ಸೆಲ್ವಂ ಸಭೆಯನ್ನ ಕರೆದಿದ್ದು ಅವರ ನಿವಾಸದಲ್ಲಿ ನಡೆಯಲಿರುವಂತಹ ಸಭೆ ಈಗ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಯಾವ ರೀತಿಯ ರಣತಂತ್ರವನ್ನ ಹೆಣೆಯಲಾಗುತ್ತೆ, ಪಳನಿಸ್ವಾಮಿಗೆ ಸಿಎಂ ಗಾದಿ ತಪ್ಪಿಸೋದಕ್ಕೆ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗುತ್ತೆ, ಯಾವ ರೀತಿ ಆಪರೇಷನ್ ಮಾಡಲಾಗುತ್ತೆ, ಶಾಸಕರನ್ನ ತಮ್ಮೆಡೆಗೆ ಸೆಳೆಯುವ ಕಡೆಗೆ ಹಾಗೆ ತಟಸ್ಥರಾಗಿರುವಂತಹ ಶಾಸಕರ ಮನವೊಲಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ರಣತಂತ್ರವನ್ನ ಹೆಣೆಯಲಾಗುತ್ತೆ ಅನ್ನೋದರ ಬಗ್ಗೆ ಈಗ ಚರ್ಚೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ.